ಕರ್ನಾಟಕ ಸರ್ಕಾರ ಬಯೋ ಎನರ್ಜಿ ಡೆವಲಪ್ಮೆಂಟ್ಗೋಸ್ಕರವಾಗಿ ತನ್ನದೇ ಆದ ಒಂದು ಮಂಡಳಿಯನ್ನು ರಚಿಸಿದೆ. ಕರ್ನಾಟಕದ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅದು ಕರ್ನಾಟಕದಲ್ಲಿ ಈ ಬಯೋ ಎನರ್ಜಿನ ಡೆವಲಪ್ ಮಾಡೋ ದೃಷ್ಟಿಯಿಂದ ಒಂದು ಪಾಲಿಸಿಯನ್ನು ಮಾಡಬೇಕು ಅಂತ ಹೇಳಿ ಹೊರಟಿದೆ. ಈಗ ದೇಶ ಒಂದು ಉನ್ನತ ಸ್ಥಾನದಲ್ಲಿ ಸದಾ ಇರಬೇಕು ಅಂತ ಅಂದರೆ ಒಂದು ಆಹಾರ ಸ್ವಾವಲಂಬನೆ ಇರಬೇಕು, ಎರಡನೇದು ಎನರ್ಜಿ ಸ್ವಾವಲಂಬನೆ ಇರಬೇಕು, ಮತ್ತು ಟೆಕ್ನಾಲಜಿನಲ್ಲಿ ಸಸ್ಟೈನಬಿಲಿಟಿ ಇರಬೇಕು. ಸೊ ಹೀಗಿರುವಾಗ ನಾವು ಆಹಾರ ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ, ಆದರೆ ಇಂಧನ ಸ್ವಾವಲಂಬನೆ ಸಾಧಿಸಿಲ್ಲ. ನಾವು ಹೊರದೇಶದ ಮೇಲೆ ಫಾಸಲ್ ಫ್ಯೂಯಲ್ ಇಂಧನಕ್ಕಾಗಿ ಅವಲಂಬನೆ ಆಗಿದ್ದೀವಿ. ಆದ್ದರಿಂದ ನಾವು ಮುಖ್ಯ ಮಾಡಬೇಕಾದವು ಈಗ ಭಾರತ ನೆಲದಲ್ಲಿ ಎಂಥ ಗಿಡಗಳು ಕೂಡ ಸುಗಮವಾಗಿ ಚೆನ್ನಾಗಿ ಬೆಳೀತವೆ, ಅಂಥ ಬೆಳೆಗಳನ್ನು ನಾವು ಹೆಚ್ಚು ಗಮನ ಹರಿಸಿ ಆಹಾರ ಸ್ವಾವಲಂಬನೆ ಹೆಂಗೆ ಮಾಡಿದ್ದೀವಿ ಹಾಗೆ ಎನರ್ಜಿ ಸ್ವಾವಲಂಬನೆ ಕೂಡ ನಾವು ಮಾಡಬೇಕು. ಸೋಲಾರ್ ಎನರ್ಜಿನೂ ಡೆವಲಪ್ ಮಾಡ್ತಾಯಿದ್ದೀವಿ, ಅದು ಒಳ್ಳೆಯದೇ. ಹಾಗೆ ಬಯೋ ಎನರ್ಜಿ ಅಂದರೆ ಬಯೋಫ್ಯೂಯಲ್ ಪ್ಲ್ಯಾಂಟ್ಸ್ ನಮ್ಮ ಭಾರತ ದೇಶ ಹೆಚ್ಚಿನ ಬರ್ತವೆ. ಅಂದರೆ ಹೊಂಗೆ, ಹಿಪ್ಪೆ, ಬೇವು, ಸೀಮರೊಬ, ಸುರಹೊನ್ನೆ ಈ ಮರಗಳಿದೆಯಲ್ಲ ನೋಡಿ, ಇದು ಹಿಪ್ಪೆ. ಈ ಹಿಪ್ಪೆ ಗಿಡನ ನಮ್ಮ ಒಂದು ಭಾಳ ಕಾಲದಿಂದಲೂ ಇದನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಇದಕ್ಕೊಂದು ಪರಂಪರೆಯ ಒಂದು ಚರಿತ್ರೆ ಇದೆ. ಇಂಥ ಗಿಡಗಳನ್ನ ನಾವು ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಮಾಡೋದ್ರಿಂದ ನಮಗೆ ಒಂದು ಭಾರತ ದೇಶದಲ್ಲಿ ಆಹಾರ ಸ್ವಾವಲಂಬನೆ ಸಾಧ್ಯ ಹೇಗಾಗುತ್ತೋ ಹಾಗೆ ಇದು ಸಾಧ್ಯ ಆಗುತ್ತೆ. ನಾವೀಗ ಡೀಟ್ ಸಂಸ್ಥೆ ಮೈಸೂರು ಜಿಲ್ಲೆಯಲ್ಲಿ ಬಯೋಫ್ಯೂಯಲ್ ಪ್ಲ್ಯಾಂಟ್ಸ್ನ ಪ್ರಮೋಷನ್ ಮಾಡೋ ದೃಷ್ಟಿಯಿಂದ ಒಂದು ಈ ಬೋರ್ಡ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದೆ. ನೋಡಿ, ಇಲ್ಲಿ ಹೊಂಗೆ ಗಿಡ ಇದೆ. ಈ ಹೊಂಗೆ ಗಿಡ ಇದು ನಿಮಗೆ ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬೆಳೀತದೆ. ಇದು ಒಂದು ಟ್ರೆಡಿಷನಲ್ಲಿ ಒಂದು ಗಾದೆನೇ ಇದೆ ಇದಕ್ಕೆ. ಅಂದರೆ ಹೊಂಗೆ ನೆರಳು, ಹೊಂಗೆ ನೆರಳು ಇದೆಯಲ್ಲ ಬಹಳ ಅದ್ಭುತವಾದದ್ದು. ತುಂಬ ಜನರು ಕೆಲಸ ಮಾಡಿ ಹೊಂಗೆ ನೆರಳಿನ ಕೆಳಗಡೆ ಮಲಗಿ ರೆಸ್ಟ್ ಮಾಡ್ತಾರೆ. ಅದಕ್ಕೊಂದು ಗಾದೆನೇ ಇದೆ. ಆಹಾರದ ಪದ್ಧತಿ ಬಗ್ಗೆ ಗಮನ ಅಂದರೆ ಇದು ಬಯೋಫ್ಯೂಯಲ್ ಪ್ಲ್ಯಾಂಟ್ ಮಾತ್ರ ಅಲ್ಲ, ಇದು ಒಳ್ಳೆಯ ಗೊಬ್ಬರ ಕೂಡ ಹೌದು. ಹಾಗಾಗಿ ಈಗ ಭತ್ತ ಬೆಳೆಯುವಂಥವ್ರು ಭತ್ತ ಗದ್ದೆನ ಉಳುಮೆ ಮಾಡುವಾಗ ಇದ್ರ ಸೊಪ್ಪನ್ನು ತುಳಿದು ಗೊಬ್ಬರವಾಗಿ ಬಳಸ್ತಾರೆ. ಹಾಗಾಗಿ ಈ ಹೊಂಗೆ ಗೊಬ್ಬರನೂ ಹೌದು, ಒಳ್ಳೆಯ ತಂಪು ಕೊಡೋ ಇದು ಹೌದು. ಅದರದ್ದು ಸೀಡ್ಸ್ ಏನಿದೆ ಅದು ಬಯೋಫ್ಯೂಯಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೊಂಗೆ ಬೀಜ, ಹಿಪ್ಪೆ ಬೀಜ, ಸೀಮರೊಬ್ಬ ಬೀಜ ಈ ರೀತಿ ನಾವು ಈ ಬೀಜಗಳನ್ನ ನಾವು ಎಣ್ಣೆ ತಯಾರು ಮಾಡಲಿಕ್ಕೆ ಬಳಸಿದಾಗಲಿ ಭಾರತ ದೇಶ ಒಂದು ಸ್ವತಂತ್ರ ದೇಶವಾಗಿ ಹೇಗೆ ಹೊರಹೊಮ್ಮಿದೆಯೋ ಅದೇ ರೀತಿ ಅಭಿವೃದ್ಧಿ ದೇಶವಾಗಿ ಕೂಡ ಹೊರಹೊಮ್ಮಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಕಾರಣಕ್ಕಾಗಿ ನಾವು ಬಯೋಫ್ಯೂಯಲ್ ಎನರ್ಜಿ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ಒಂದು ಬಯೋಫ್ಯೂಯಲ್ ಪಾಲಿಸಿನ ಹೊರಡಿದೆ. ಅದಕ್ಕೆ ಮುಂಚೂಣಿಯಲ್ಲಿ ನಮ್ಮ ಕರ್ನಾಟಕ ಬಯೋಫ್ಯೂಯಲ್ ಬೋರ್ಡ್ ಏನಿದೆ ಅದು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಕಡೆಗೆ ಫೋಕಸ್ ಮಾಡಿ ರೈತರನ್ನ ಮತ್ತು ಇಂಡಸ್ಟ್ರಿಯಲಿಸ್ಟ್ಗಳನ್ನ, ಮಹಿಳಾ ಸಂಘಟನೆಗಳನ್ನು ಇವೆಲ್ಲವನ್ನು ಮನವೊಲಿಸಿ ಮತ್ತು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ, ಎನರ್ಜಿ ಡಿಪಾರ್ಟ್ಮೆಂಟ್ ಮುಖಾಂತರ ಈ ಬಯೋಫ್ಯೂಯಲ್ ಪ್ಲ್ಯಾಂಟ್ಸ್ನ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೆದು ಈ ಬೀಜಗಳಿಂದ, ಇದರ ಎಣ್ಣೆ ಬೀಜಗಳಿಂದ ಬಯೋಫ್ಯೂಯಲ್ ತಯಾರು ಮಾಡೋಕ್ಕೆ ಮುಂದಾಗಿದೆ. ಈಗ ಎಲ್ಲ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಓರಿಯೆಂಟೇಷನ್ ಆಗಿ ಕೆಲವು ರಾಜ್ಯದಲ್ಲಿ 12 ಇಂಜಿನಿಯರಿಂಗ್ ಕಾಲೇಜುಗಳು ಈ ಹೊಂಗೆ, ಹಿಪ್ಪೆ, ಬೇವಿನ ಬೀಜದ ಎಣ್ಣೆ ತೆಗೆದು ಅದನ್ನ ಡೀಸೆಲ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ಕುಕ್ಕಿಂಗ್ ಆಯಿಲ್ ಏನು ವೇಸ್ಟ್ ಕುಕ್ಕಿಂಗ್ ಆಯಿಲ್ ಇದೆಯಲ್ಲ, ಒಂದೆರಡು ಸರಿ ತಿಂಡಿ ಬೇಯಿಸಿದ ಎಣ್ಣೆ ಇರುತ್ತಲ್ಲ ಅದನ್ನು ಕೂಡ ಬಳಸಿ ಡೀಸೆಲ್ ಮಾಡ್ಬೋದು. ಹಾಗಾಗಿ ಈ ಫಾಸಲ್ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬನೆ ಆಗೋದು ನಮಗೆ ಇನ್ನು ಕಡಿಮೆ ಮಾಡ್ತಾ ನಮ್ಮ ದೇಶದಲ್ಲೇ ನಾವು ಈ ಥರ ಬಯೋ ಎನರ್ಜಿನ ಬೆಳವಣಿಗೆ ಮಾಡ್ಕೊಳ್ತಾ ನಾವು ಸ್ವಾವಲಂಬನೆ ಹೊರಡಬೇಕು. ಯಾವುದೇ ದೇಶ ಒಂದು ಸ್ವತಂತ್ರ ದೇಶವಾಗಿ, ಒಂದು ಸ್ವಾವಲಂಬಿ ದೇಶವಾಗಿ ಅಭಿವೃದ್ಧಿ ಪಥದಲ್ಲಿ ಸದಾ ಇರಬೇಕು ಅಂತಂದರೆ ಈ ಎನರ್ಜಿ ಸೆಲ್ಫ್ ಡಿಪೆಂಡೆನ್ಸ್ ಕೂಡ ಬಹಳ ಇಂಪಾರ್ಟೆಂಟು. ಸೊ ಸ್ವಾತಂತ್ರ್ಯದಷ್ಟೇ ಅದು ಮುಖ್ಯ. ಆಹಾರದಲ್ಲಿ ನಾವು ಸ್ವಾವಲಂಬಿ ಸಾಧಿಸಿದ್ದೀವಿ, ಹಾಗೆ ಎನರ್ಜಿಯಲ್ಲಿ ಕೂಡ ನಾವು ಸ್ವಾವಲಂಬಿ ಸಾಧಿಸಬೇಕು. ಈ ರೀತಿ ಗಮನ ಹರಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಬಯೋಫ್ಯೂಯಲ್ ಎನರ್ಜಿನ ಪ್ರಮೋಟ್ ಮಾಡಲಿಕ್ಕೆ ಮುಂದಾಗಿದೆ. ಇದರಲ್ಲಿ ನಾವು ಮುಖ್ಯ ಗಮನಿಸಬೇಕು ಅಂತಂದರೆ ಬಹಳ ದೊಡ್ಡದಾಗಿ ನಾವು ತಮ್ಮ ಗಮನಕ್ಕೆ ತರೋದು ಅಂತಂದರೆ ಒಂದು ಪಾಲಿಸಿ ಕೂಡ ಮಾಡಬೇಕಾಗುತ್ತೆ. ಒಂದು ಸಲಹೆ ಡೀಟ್ ಸಂಸ್ಥೆ ಕೆಲವು ಸಲಹೆಗಳನ್ನ ಕೊಟ್ಟಿದೆ. ಒಂದು ಕಾಮನ್ ಲ್ಯಾಂಡ್ಸ್ ಏನಿದೆ, ಸೋಷಿಯಲ್ ಫಾರೆಸ್ಟ್ರಿ ಏರಿಯಾ ಏನಿದೆ, ಟ್ಯಾಂಕ್ ಬಂಡ್ಸ್ ಏನಿದೆ, ಕೆನಾಲ್ ಬಂಡ್ಸ್ ಏನಿದೆ, ರೋಡ್ ಸೈಡು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟಿ ಕ್ಯಾಂಪಸ್ಸು, ಟೌನ್ ರೋಡ್ಸು ಎಲ್ಲ ಕಡೆಯೂ ಕೂಡ ಬಯೋಫ್ಯೂಯಲ್ ಪ್ಲ್ಯಾಂಟ್ನ ಎಂಕರೇಜ್ ಮಾಡಬೇಕು. ಅಟ್ಲೀಸ್ಟ್ 20% ಇರಬೇಕು.
ಒಂದು. ಎರಡನೇದು ಫಾರ್ಮರ್ಸ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವೈಲ್ಡ್ ಲೈಫ್ ಇರ್ಬೋದು, ಟೆರಿಟರಿ ಇರ್ಬೋದು, ಅಲ್ಲಿ ಎಲ್ಲೆಲ್ಲಿ ಕಾಲೇಜ್ ಆಗಿದೆ ಕಾಡಲ್ಲಿ ಅಂಥ ಕಡೆ ಇದನ್ನು ಬೆಳವಣಿಗೆ ಮಾಡಲಿಕ್ಕೆ ಹೋಗ್ಬೋದು. ಅಷ್ಟೇ ಅಲ್ಲ, ಈ ಬಯೋಫ್ಯೂಯಲ್ ಬೋರ್ಡ್ ಏನು ಪ್ರೋಗ್ರಾಮ್ ತೊಗೊಂಡಿದೆ ಅದು ಪ್ರತಿ ಗ್ರಾಮ ಪಂಚಾಯತಿಲಿ ಕೂಡ ಅದು ಚೆನ್ನಾಗಿ ಆಗೋಂಗೆ ನೋಡ್ಕೊಳ್ಬೇಕು. ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಕೂಡ, ಡಿಗ್ರಿ ಕಾಲೇಜಸ್ಸಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಮೂಡಿಸಿ ಈ ಬಯೋ ಎನರ್ಜಿ ಬಗ್ಗೆ ಜನರನ್ನು ಮೋಟಿವೇಟ್ ಮಾಡಬೇಕು. ಮತ್ತು ಈ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ತುಂಬಿ ಇದರಲ್ಲಿ ಇಂಜಿನಿಯರಿಂಗ್ನಲ್ಲಿ, ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಟೆಕ್ನಾಲಜಿ ಡೆವಲಪ್ ಮಾಡಿ ಡೀಸೆಲ್ ತಯಾರು ಮಾಡೋ ಟೆಕ್ನಿಕ್ನ ಎಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇದ್ರ ಜೊತೆಗೆ NRGನಲ್ಲಿ ಸುಮಾರು 20% ಹಣವನ್ನು ತನ್ನ ಬಜೆಟಲ್ಲಿ ಈ ಬಯೋಫ್ಯೂಯಲ್ ಪ್ಲ್ಯಾಂಟ್ನ ಬೆಳೆಸಲಿಕ್ಕೆ ಮತ್ತು ಎಂಕರೇಜ್ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಲಿಕ್ಕೆ, ಇದನ್ನೆಲ್ಲ ಮತ್ತು ಲ್ಯಾಂಡ್ನ ಡೆವಲಪ್ ಮಾಡಲಿಕ್ಕೆ ಇದನ್ನು ಬಳಸಬೇಕು. ಇದ್ರ ಜೊತೆಗೆ ಸ್ಟೇಟ್ ಕೂಡ ತಂದೆ ಆದ ಬಜೆಟ್ನಲ್ಲಿ ಜಾಸ್ತಿ ಹಣ ತೊಡಗಿಸ್ಬೇಕು. ಇದರ ಹಿಂದೆ ಯಡಿಯೂರಪ್ಪನವರಿದ್ದಾಗ ಒಂದು 100 ಕೋಟಿ ಕೊಟ್ಟಿದ್ದರು. ಪ್ರತಿ ರೈತನಿಗೂ ಒಂದು 10,000 ರೂಪಾಯಿನಲ್ಲಿ ಗಿಡಗಳು ತೆಕ್ಕೊಡುವಂಥ ಕಾರ್ಯಕ್ರಮ ಇತ್ತು. ನಂತರ ಸರ್ಕಾರಗಳು ಇದನ್ನು ನೆಗ್ಲೆಕ್ಟ್ ಮಾಡಿದ್ವು. ಬರ್ತಾ 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 ಅದೇನೇ ಹೇಳ್ತಾರಲ್ಲ, ತೆಂಗಿನ ಗಿಡ ಸುಳಿಗುಡುತ್ತದೆ ಅಂತ, ಹಾಗೆ ಈ ಪ್ರೋಗ್ರಾಮ್ದು ಸುಳಿಗುಡು ಹೋಗಿ ಮಾಡಿಬಿಟ್ರು. ಸೊ ಈಗ ಹೊಸ ಅಧ್ಯಕ್ಷರು ಏನಾಗಿದ್ದಾರೆ, ಬೋರ್ಡ್ ಅಧ್ಯಕ್ಷರು, ಅವರು ತುಂಬ ವಿಶೇಷ ಕಾಳಜಿಯಿಂದ ಇದನ್ನು ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಹಿಂದಿದ್ದ ಬೋರ್ಡ್ ಅಧ್ಯಕ್ಷರು ರಾಮಕೃಷ್ಣ ಅವರು ಇದ್ರಲ್ಲ, ಅವರು ಕೂಡ ತುಂಬ ಸೀರಿಯಸ್ ಆಗಿ ಇದನ್ನು ಕೈ ತಗೊಂಡು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಹೆಚ್ಚು ಹಣನ ಸ್ಯಾಂಕ್ಷನ್ ಮಾಡಿಸಿ ಕೂಡ ಮಾಡಿದರು. ಈಗಿನ ಸುರೇಂದ್ರ ಸರ್ ಏನಿದ್ದಾರೆ, ಈಗಿನ ಅಧ್ಯಕ್ಷರು, ಅವರು ಕೂಡ ವಿಶೇಷವಾಗಿ ಗಮನ ಹರಿಸಿ ಇದರ ಕೆಲಸನ ಮಾಡಬೇಕು ಅನ್ನೋದು ನಮ್ಮ ನೆನಪಿದೆ. NRGನಲ್ಲಿ ಕನಿಷ್ಠ ನಾವು 20% ಇದಕ್ಕಾಗಿಯೇ ಹಣ ತೊಡಗಿಸ್ಬೇಕು, ಬಯೋಫ್ಯೂಲ್ ಪ್ಲ್ಯಾಂಟ್ನ ಬೆಳೆಸಬೇಕು, ರೈತರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ವಿಷಯ ಇದೆ. ಜೊತೆಗೆ ಈಗ ಎಲ್ಲ ಕಡೆಯೂ ಕಾಮನ್ ಲ್ಯಾಂಡ್ಸ್ ಏನಿದೆ ಅಲ್ಲೆಲ್ಲ ಈ ಬಯೋಫ್ಯೂಲ್ ಪ್ಲ್ಯಾಂಟ್ನ ಎನ್ಕರೇಜ್ ಮಾಡಬೇಕು. ಕಂಪನಿಗಳಲ್ಲಿ ಬಯೋ ಡೀಸೆಲ್ನ ತಯಾರು ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಅಷ್ಟೇ ಅಲ್ಲ, ಒಂದು ಮಹಿಳಾ SHGಗಳು, ವರ್ಕಿಂಗ್ ಗ್ರೂಪ್ಸು, ಫಾರ್ಮರ್ಸು ಮತ್ತು ಟ್ರೈಬಲ್ ಗ್ರೂಪ್ಸು, ಇವರೆಲ್ಲರಿಗೂ ಕೂಡ ಈ ಬಯೋಫ್ಯೂಯಲ್ ಸೀಡ್ಸ್ನ, ಹೊಂಗೆ, ಹಿಪ್ಪೆ, ಬೇವು, ಸಿಮರ ಬೀಜಗಳನ್ನ ಸಂಗ್ರಹ ಮಾಡಿ ಅದನ್ನು ಎಣ್ಣೆಗೆ ತಯಾರು ಮಾಡುವಂಥ ಸಣ್ಣ ಗಿರಣಿಗಳನ್ನ ಇಟ್ಕೊಂಡು, ಮತ್ತು ಅದ್ರದ್ದು ಬರೋ ಎಣ್ಣೆನ ಡೀಸೆಲ್ ತಯಾರು ಮಾಡೋಕ್ಕೆ ಸರಬರಾಜು ಮಾಡಿ ಬರೋ ಕೇಕ್ಗಳನ್ನ ಕೃಷಿ ಕೂಡ ಬಳಸ್ಬೋದು. ಮತ್ತು ಗೌರ್ಮೆಂಟ್ ವೆಹಿಕಲ್ಸ್ಗೆ KSRTC ವೆಹಿಕಲ್ಸ್ಗೆ ಕನಿಷ್ಠ ಒಂದು 40% ಇದೇ ಬಯೋಫ್ಯೂಯಲ್ನೇ ಬಳಸಬೇಕು ಅನ್ನೋದು ಒಂದು ಕಂಡೀಷನ್ಸ್ ಮಾಡ್ಕೋಬೇಕು. ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಎನರ್ಜಿ ಡಿಪಾರ್ಟ್ಮೆಂಟು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವುಗಳನ್ನ ಹೆಚ್ಚು ಇದಕ್ಕೆ ಇನ್ವಾಲ್ವ್ ಮಾಡಿ ಬಯೋ ಎನರ್ಜಿನ ಪ್ರಮೋಷನ್ ಮಾಡಲಿಕ್ಕೆ ಗಮನ ಹರಿಸಬೇಕು. ಮತ್ತು ಕರ್ನಾಟಕ ಟ್ರೀ ಆ್ಯಕ್ಟ್ ಹೇಗಿದೆ ಹಾಗೆ ಬಯೋಫ್ಯೂಯಲ್ ಪ್ಲ್ಯಾಂಟ್ಸ್ ಆ್ಯಕ್ಟ್ನ ಕರ್ನಾಟಕದ ಜಾರಿಗೆ ತಂದು ಪ್ರತಿ ಎಲ್ಲೆಲ್ಲಿ ಅಂದರೆ ಪ್ರತಿ ಏರಿಯಾದಲ್ಲೂ ಕೂಡ ಮಿನಿಮಮ್ 20% 30% ಇದೇ ಗಿಡಗಳು ಇರೋ ಹಾಗೆ ನೋಡ್ಕೊಳ್ಬೇಕು. ಯಾಕೆ ನೀವು ಲಾಂಗ್ ಸ್ಟ್ಯಾಂಡಿಂಗ್ 100 ವರ್ಷ ಬಾಳುವಂಥ ಗಿಡಗಳು ಸೊಪ್ಪು ಕೊಡುತ್ತೆ, ನೆರಳು ಕೊಡುತ್ತೆ, ಬೀಜಗಳು ಕೊಡುತ್ತೆ, ಮರಮುಟ್ಟು ಕೂಡ ಆಗುತ್ತೆ. ಹೀಗಾಗಿ ಇವನ್ನ ಬೆಳೆಸೋದು ಕೂಡ ತುಂಬ ಇಂಪಾರ್ಟೆಂಟು. ಈ ಬಯೋಫ್ಯೂಯಲ್ ಪ್ಲ್ಯಾಂಟ್ಸ್ ಬೆಳೆಸೋದು ಕೇವಲ ಬರೀ ಬೀಜಕ್ಕೋಸ್ಕರವಾಗಿ ಎಣ್ಣೆಗೋಸ್ಕರ ಅಂತನಲ್ಲ, ಅದರದ್ದು ಎಲೆಗಳು ಕೂಡ ತುಂಬ ಗೊಬ್ಬರ ಆಗುತ್ತೆ. ಸೊ ಹಾಗಾಗಿ ಉದಾಹರಣೆಗೆ ಹೊಂಗೆ ಮರಕ್ಕೊಂದು ಗಾದೆನೇ ಹೇಳ್ತಾರೆ, ಏನಂತಂದರೆ ಹೊಂಗೆ ನೆರಳು, ತೊರೆ ಮರಳು ಅದು ಎಷ್ಟು ತಂಪಾಗಿರೋದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಊಟದ ಸಂಬಂಧಪಟ್ಟಂಗೆ, ಕೋಲ್ಬಾಯಿನ ಹಿಟ್ಟು, ಕೋಳಿಬಾಡಿನ ಹೆಸರು, ಹೊಂಗೆ ನೆರಳು, ತೊರೆ ಮರಳು, ಅಲ್ಲಿ ಕುಂತುಂಡ್ರೆ ಸಗ್ಗ ಸುಳ್ಳು ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಹೊಂಗೆ ನೆರಳು ಕೆಳಗೆ ಊಟ ಮಾಡೋದು ಆರೋಗ್ಯಕರ ಮತ್ತು ತಂಪಾಗಿರುತ್ತೆ ಅನ್ನೋದಕ್ಕೂ ಉದಾಹರಣೆ. ಸೊ ಅಂದರೆ ಈ ರೀತಿ ನಮಗೆ ಹೊಂಗೆ ಮರ ಆಗಲಿ, ಹಿಪ್ಪೆ ಮರ ಆಗಲಿ, ಸಿಮರೊಬ ಆಗಲಿ, ಅಥವಾ ಸಿಮರೊಬ ಔಷಧಿ ಕೂಡ, ಕ್ಯಾನ್ಸರ್ಗೆ ಔಷಧಿ ಕೂಡ. ನೀಮಂತೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನೀಮು ಇಲ್ದಿರೋ ಪ್ರತಿ ಮನೆಯೂ ಯಾವ ಮನೆಯೂ ಇಲ್ಲ. ಮಾವು ಎಷ್ಟು ಪ್ರತಿ ಮನೆಗೂ ಗೊತ್ತಿದೆಯೋ ಹಾಗೆ ನೀಮು ಕೂಡ ಅಷ್ಟೇ ಪ್ರತಿ ಮನೆಗೂ ಗೊತ್ತು. ಹಿಪ್ಪೆನೂ ಕೂಡ ಅಷ್ಟೇ. ಹಿಪ್ಪೆನೇ ಮರ ಕೆಳಗಡೆ ನ್ಯಾಯ ಎಲ್ಲ ಮಾಡ್ತಾರೆ ಹಿಂದೆ. ಆ ರೀತಿ ಈ ಮರಗಳು ನಮಗೆ ಗೊತ್ತಿಲ್ಲದಂಗೆ ಈ ನಮ್ಮ ಪ್ರಕೃತಿ ಮಾಧ್ಯಮ ಕೊಟ್ಟಿರುವಂಥ ಒಂದು ವರ, ಇವನ್ನ ನಾವು ಬೆಳೆಸಬೇಕು ಅನ್ನೋದು ಮನಸ್ಥಿತಿಗಳನ್ನು. ಮತ್ತು ವೇಸ್ಟ್ ಕುಕ್ಕಿಂಗ್ ಆಯಿಲ್ ಈಗ ಏನಾಗುತ್ತೆ, ಒಂದು ಆಯಿಲ್ನ ಬಾಯ್ಲ್ ಮಾಡಿದರೆ ಅಡುಗೆ ಆಯಿಲ್ನ ಅದು ಹಾಳಾಗುತ್ತೆ. ಆಮೇಲೆ ಅದನ್ನು ಮತ್ತೆ ಕುದಿಸಿ ಮಾಡಿದರೆ ವಿಷ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಎಲ್ಲ ಹೋಟೆಲ್ಗಳು ಕೂಡ ಇಂಥ ಒಂದು ಸತಿ ಬೇಯಿಸಿದ ಎಣ್ಣೆ ಮತ್ತೊಂದು ಸರಿ ಬೇಯಿಸಿದಂಗೆ ನೀವು ಮಾಡಿ ಅದನ್ನು ಬಯೋಫ್ಯೂಯಲ್ ತಯಾರು ಮಾಡಲಿಕ್ಕೋಸ್ಕರವಾಗಿ, ಡೀಸೆಲ್ ತಯಾರು ಮಾಡಲಿಕ್ಕೋಸ್ಕರವಾಗಿ ಇದನ್ನು ಮಾರಾಟ ಮಾಡಬೇಕು ಅಂಥೇಳಿ ಕೇಳ್ತಿದ್ದೀವಿ. ಯಾಕೆಂದರೆ ಕರೆದ ಎಣ್ಣೆನೇ ಮತ್ತೆ ಕರೆದು ತಿಂಡಿ ಕೊಡ್ತಾರೆ, ಜನರ ಆರೋಗ್ಯನೂ ಹಾಳಾಗುತ್ತೆ. ಸೊ ಯಾವುದೇ ಹೋಟ್ಲಾಗಲಿ ತಾನು ಮಾಡೋ ಕೆಲಸದಲ್ಲಿ ತನ್ನದೊಂದು ಕರ್ತವ್ಯ ಇರುತ್ತೆ. ಯಾವುದೇ ಜನರ ಆರೋಗ್ಯನ ಹಾಳು ಮಾಡೋ ಹಕ್ಕಾಗಲಿ, ಜವಾಬ್ದಾರಾಗಲಿ ಅಥವಾ ಒಂದು ಇರೋದಿಲ್ಲ. ಆ ಕಾರಣಕ್ಕೆ ತಮ್ಮ ಕರ್ತವ್ಯ ತಾವು ಮೆರಿಬೇಕು ಅಂತ ಹೇಳ್ತಾ, ಹೊಂಗೆ, ಹಿಪ್ಪೆ, ಸಿಮರೊಬ ಮರಗಳನ್ನು ಬೆಳೆಸಬೇಕು. ಇದರ ಮುಖಾಂತರ ದೇಶದ ಆರ್ಥಿಕ ಪ್ರಗತಿಗೆ ನಾಂದಿ ಹಾಡಬೇಕು.
ಆಹಾರ ಸ್ವಾವಲಂಬನೆ ಹೇಗೆ ಮುಖ್ಯನೋ ಹಾಗೆ ಇಂಧನ ಸ್ವಾವಲಂಬನೆ ಕೂಡ ಅಷ್ಟೇ ಚೆನ್ನಾಗಬೇಕು. ಭಾರತ ದೇಶದಲ್ಲಿ ಸೂರ್ಯನ ಬೆಳಕು ಸಾಕಷ್ಟು ಇರೋದ್ರಿಂದ ಗಿಡಮರಗಳು ಚೆನ್ನಾಗಿ ಬರ್ತವೆ ಮತ್ತು ಸೂರ್ಯನ ಬೆಳಕನ್ನು ನಾವು ಎನರ್ಜಿಯಾಗಿ ಬಳಸ್ಕೊಳ್ಬೋದು. ಹಾಗಾಗಿ ಬಯೋ ಎನರ್ಜಿ, ಸೋಲಾರ್ ಎನರ್ಜಿ ಇದೆಲ್ಲ ಮಾಡಬಹುದು. ಉದಾಹರಣೆಗೆ ನಮ್ಮ ಹುಣಸೂರಿನ ಪಿಲ್ಲಿನ ಹೊಸಳ್ಳಿ ಹಾಡಿಯಲ್ಲಿ ನಮ್ಮ NIE ಕಾಲೇಜು ಮತ್ತು ಆಶ್ರಯ ಟ್ರಸ್ಟ್ ಸಹಾಯದಿಂದ 30 ಲಕ್ಷದಲ್ಲಿ ಪ್ರಾಜೆಕ್ಟ್ ಮಾಡಿ 70 ಕುಟುಂಬಗಳಿಗೆ ಬಯೋ ಎನರ್ಜಿ ಮತ್ತು ಸೋಲಾರ್ ಎನರ್ಜಿ ಕಂಬೈನ್ ಮಾಡಿ ಅಲ್ಲಿ 70 ಕುಟುಂಬಗಳಿಗೆ ಲೈಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಲೈಟ್ ವ್ಯವಸ್ಥೆ ಮಾಡೋದ್ರಿಂದ ಆ ಹಾಡಿ ಖುಷಿಯಾಗಿದ್ದಾರೆ. ಈಗ ಸ್ವಂತವಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಟೆಕ್ನಾಲಜಿಯೆಲ್ಲ ಹೇಳಿಕೊಟ್ಟಿದ್ದಾರೆ. ಸೊ ಅದರಿಂದ ಈ ಥರದ್ದು ಬೇರೆ ಬೇರೆ ಕಡೆ ಮಾಡೋ ಆಲೋಚನೆ ಇದೆ. ಇದರಿಂದ ಏನಾಗುತ್ತೆ ಅಂತ ನಾವು ಸ್ವಾವಲಂಬನೆ ಕಡೆಗೆ, ಎನರ್ಜಿ ಸ್ವಾವಲಂಬನೆ ಕಡೆಗೆ ಒಂದು ದಿಟ್ಟವಾದ ಹೆಜ್ಜೆ ನೀಡುವಂತ ಕಾಣುತ್ತೆ. ಸೊ ಹಿಪ್ಪೆ ಗಿಡ ಕೂಡ ನಾವು ತುಂಬ ಚೆನ್ನಾಗಿ ಗಮನಿಸಬೇಕು. ಏನು ಹಿಪ್ಪೆ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಲ್ವಾ? ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಪಾಲಿಸಿ ಮಾಡಲಿಕ್ಕೆ ನಾವೆಲ್ಲ ಒತ್ತಡ ಹಾಕೋಣ, ನಾವೆಲ್ಲ ಕೈ ಜೋಡಿಸೋಣ. ನಮಸ್ಕಾರ.